ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಯೆಶಾಯನ ಗ್ರಂಥ ದ ಬುಕ್ ಆಫ್ ಐಸಾಯ 43ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಡೋಣ. ಯೆಶಾಯ 43ನೇ ಅಧ್ಯಾಯದಲ್ಲಿ ಐಸಾಯ 43 ಅದರಲ್ಲಿ 30 ವಿಷಯಗಳು ದೇವರ ಬಗ್ಗೆ ನಮಗೆ ಕಲಿಯೋದಕ್ಕೆ ಉಂಟು. 28 ವಚನಗಳಷ್ಟೇ ಇದೆ, ಆದರೂ ಕೂಡ ದೇವರ ಬಗ್ಗೆ 30 ಪಾಠಗಳು ನಾವು ಆತನ ಬಗ್ಗೆ ಕಲಿಯೋದಕ್ಕೆ ಉಂಟು. ಒಂದೊಂದಾಗಿ ಈ 30 ನಾವು ಅಧ್ಯಯನ ಮಾಡಿಕೊಳ್ಳೋಣ. ಬನ್ನಿರಿ, ಐಸಾಯ 43 ಯೆಶಾಯನ ಗ್ರಂಥ 43ನೇ ಅಧ್ಯಾಯ. ಮೊಟ್ಟ ಮೊದಲನೇದಾಗಿ ದೇವರು ಮೊದಲನೇ ವಚನದಲ್ಲಿ ನಿನ್ನನ್ನು ಸೃಷ್ಟಿಸಿ ರೂಪಿಸಿದವ. ಹಾಗಾದರೆ ದೇವರ ಬಗ್ಗೆ ಮೊಟ್ಟ ಮೊದಲನೇ ಸತ್ಯ ಏನಂತ ಹೇಳಿದರೆ ಆತನು ಸೃಷ್ಟಿಕರ್ತನು, ಕ್ರಿಯೇಟರ್. ದೇವ್ರ ಮುಂದೆ ನಾನು ಬರುವಾಗ ಆತ ನನ್ನನ್ನು ಸೃಷ್ಟಿಸಿದ ದೇವರು, ನನ್ನ ಸೃಷ್ಟಿಕರ್ತನು. ಆತನ ಹತ್ರ ನಾನು ಮಾತಾಡ್ತಿದ್ದೇನೆ, ಆತನ ಹತ್ರ ಬಂದಿದ್ದೇನೆ, ಆತನ ಹತ್ರ ವ್ಯವಹರಿಸ್ತಿದ್ದೇನೆ ಎಂಬುದನ್ನು ನಾನು ತಿಳ್ಕೊಡ್ಬೇಕು. ಎರಡನೇದಾಗಿ ಆತನ ಸೃಷ್ಟಿಕರ್ತನು ಮಾತ್ರವಲ್ಲ, ಮೊದಲನೇ ವಚನದಲ್ಲಿ ಎರಡನೇ ಸತ್ಯ ಏನಂತ ಹೇಳಿದರೆ ಆತನು ವಿಮೋಚಕನು, ವಿಮೋಚಿಸಿದನಲ್ಲ ಅಂತ ದೇವರು ಹೇಳುವಾಗ ಈಸ್ ಅ ರಿಡೀಮರ್, ಕ್ರಿಯೇಟರ್, ರಿಡೀಮರ್. ಮೂರನೇದಾಗಿ ನೋಡುವಾಗ ನಾವು ದೇವರ ವಿಷಯದಲ್ಲಿ ತಿಳಿಯುವಂಥ ಮೂರನೇ ಸತ್ಯ ಏನಂತ ಹೇಳಿದರೆ ಆತನು ಕರೆದಾತನು, ಹೆಸರಿಡಿದು ಕರೆದಾತನು. ಈಸ್ ಎ ಕಾಲರ್, ಒನ್ ಹೂ ಕಾಲ್ಸ್. ಹೌದು, ದೇವರು ಅಲ್ಲಿ ಒಬ್ಬರು ಇಲ್ಲಿ ಒಬ್ಬರು ಆ ರೀತಿಯಾಗಿ ಕರೀತಾನೆ. ನಾವು ಯೋಗ್ಯರಲ್ಲ, ನಾನು ಯೋಗ್ಯನಲ್ಲ. ದೇವರು ಕರೆದು ತನ್ನ ಪರವಾಗಿ ತನ್ನ ಸಂದೇಶ ತನ್ನ ಮಕ್ಕಳಿಗೆ ತನ್ನ ಆತ್ಮ ಕೊಟ್ಟು ತನ್ನ ವಾಕ್ಯ ಕೊಟ್ಟು ಮಾತನಾಡುವ ದೊಡ್ಡ ವ್ಯಕ್ತಿ, ಮಹಾನ್ ವ್ಯಕ್ತಿ, ಅತ್ಯಂತ ಮಹಾನ್ ವ್ಯಕ್ತಿ, ಏಕಮಾತ್ರ ವ್ಯಕ್ತಿ ದೇವರು. ಅನಂತರ ನಾಲ್ಕನೇ ಸತ್ಯ ನೋಡುವಾಗ ಮೊದಲನೇ ವಚನ, ಇವೆಲ್ಲವೂ ಮೊದಲನೇ ವಚನದಲ್ಲಿ ಇದೆ. ಸೃಷ್ಟಿಕರ್ತನು, ಕ್ರಿಯೇಟರ್, ವಿಮೋಚಕನು, ರಿಡೀಮರ್, ಒನ್ ಹೂ ಕಾಲ್ಸ್, ಕರೆಯುವಾತನು. ನಾಲ್ಕನೇದಾಗಿ ಓನರ್, ಮಾಲೀಕನು. ಯಾಕಂದರೆ ನೀನು ನನ್ನವನೇ, ನೀನು ಯು ಆರ್ ಮೈ ಓನ್. ಆತನು ಓನರ್ ಆಗಿದ್ದಾನೆ ಎಂಬುದಾಗಿ. ಆದ ಕಾರಣ ಪ್ರಾರ್ಥನೆ ಮಾಡಲಿಕ್ಕೆ ಬಂದಾಗ ದೇವರು ನೆನಪು ಮಾಡಿಕೊಂಡಾಗ, ದೇವರೇ ನೀನು ನಮ್ಮ ಓನರ್ ಆಗಿದ್ದಿ, ಯಜಮಾನನಾಗಿದ್ದಿ, ಮಾಲೀಕನಾಗಿದ್ದಿ, ಸ್ವಂತಗಾರನಾಗಿದ್ದಿ ಎಂಬುದನ್ನು ನಾವು ಸ್ಮರಿಸಬೇಕು, ನೆನಪು ಮಾಡ್ಕೋಬೇಕು. ಅದು ಉತ್ತೇಜನ ಕೊಡುವಂಥದ್ದಾಗಿದೆ. ಅದಾದ ನಂತರ ಎರಡನೇ ವಚನಕ್ಕೆ ನಾವು ಬರುವಾಗ ದೇವರ ವಿಷಯದಲ್ಲಿ ಐದನೇ ಸತ್ಯ ಏನೆಂದರೆ ನಿನ್ನ ಸಂಗಡ ಇರುವೆನು. ಆತನು ಇರುವಾತನಾಗಿದ್ದಾನೆ. ಈಸ್ ದ ಒನ್ ಹೂ ಈಸ್ ಪ್ರೆಸೆಂಟ್ ಆಲ್ವೇಸ್, ಯಾವಾಗಲೂ ನಮ್ಮ ಜೊತೆಗೆ ಇರುವಾತನು. ಕೆಲವು ಸಾರಿ ಅದನ್ನು ನಾವು ಅಕ್ನಾಲೇಜ್ ಮಾಡಲ್ಲ, ಅರಿಕೆ ಮಾಡಲ್ಲ, ಒಪ್ಪಲ್ಲ, ನಂಬಲ್ಲ, ಗೊತ್ತಿಲ್ಲ. ಆದರೂ ಕೂಡ ದೇವರು ನಮ್ಮ ಜೊತೆಯಲ್ಲಿ ಇರುವಾತನಾಗಿದ್ದಾನೆ. ಮತ್ತು ಮೂರನೇ ವಚನಕ್ಕೆ ಬಂದಾಗ ಯೆಹೋವನೆಂಬ ನಾನು ನಿನ್ನ ದೇವರಾಗಿದ್ದೇನೆ. ವಾವ್, ಇಸ್ ಎ ಪರ್ಸನಲ್ ಗಾಡ್. ಆತನು ನಿನ್ನ ದೇವರು, ಆತನು ನನ್ನ ದೇವರು ಎಂಬಂಥ ಆ ಸ್ವಂತತ್ವವನ್ನು ಅಪೇಕ್ಷೆ ಪಡುವಂಥ ಒಂದು ದೇವರು. ಮೂರನೇ ವಚನದಲ್ಲಿ ಆತನು ಪವಿತ್ರ, ಪರಿಶುದ್ಧನಾಗಿದ್ದಾನೆ. ಯಾಕಂದರೆ ಸದಮಲ ಸ್ವಾಮಿ ಎಂಬುದಾಗಿ ಹೇಳುವಾಗ ಆತನು ಹೋಲಿ ಒನ್ ಆಫ್ ಇಸ್ರೇಲ್. ಅದೇ ಮೂರನೇ ವಚನದಲ್ಲಿ ದೇವರ ಬಗ್ಗೆ ಇನ್ನೊಂದು ಸತ್ಯ ಅದೇನೆಂದರೆ ನಿನ್ನ ರಕ್ಷಕನು, ಸೇವಿಯರ್, ಯುವರ್ ಸೇವಿಯರ್. ಲೂಕ 2:10 ನಿಮಗೋಸ್ಕರವಾಗಿ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನಂತ ಹೇಳಿದ ಹಾಗೆ ಇಲ್ಲಿ ಕೂಡ ರಕ್ಷಕ.
ಎಂಬಂಥ ಮಾತು. ಆನಂತರ ಮುಂದೆ ನಾವು ನೋಡುವಾಗ ನಿನ್ನ ವಿಮೋಚನೆಗೆ ಈಡು ಮಾಡಿದ್ದೇನೆ ಎಂಬುದಾಗಿ ಹೇಳಿಬಿಟ್ಟು ಕೂಷ್ ಸೇಬಾ ಸೀಮೆಗಳನ್ನು ಕೊಟ್ಟಿದ್ದೇನೆ ಎಂಬುದಾಗಿ ಹೇಳುವಾಗ ಆತನು ಆ ರೀತಿಯಾಗಿ ಅದಕ್ಕಿಂತ ಮುಂಚೆ ವಿಮೋಚನೆಗೆ ಈಡು ಮಾಡಿದ್ದೇನೆ ಅಂತ ಹೇಳುವಾಗ ಆತನು ಈಡು ಮಾಡುವವನು, ಇಸ್ ದ ಒನ್ ಹೂ ಸಬ್ಸ್ಟಿಟ್ಯೂಟ್ಸ್, ಆತನಿಷ್ಟ. ಮತ್ತು ಕೂಷ್ ಶೆಬಾ ಸೀಮೆಗಳನ್ನು ಕೊಟ್ಟಿದ್ದೇನೆ ಅಂತ ಹೇಳುವಾಗ ಕೊಡುವಾತನು, ಈಡು ಮಾಡುವಾತನು, ಕೊಡುವಾತನು. ಒನ್ ಹೂ ಸಬ್ಸ್ಟಿಟ್ಯೂಟ್ಸ್, ಒನ್ ಹೂ ಗಿವ್ಸ್. ಕೂಷ್ ಅಂದರೆ ದೊಡ್ಡ ದೇಶ, ಅದು ಶೆಬಾ ದೊಡ್ಡ ಸ್ಥಳ. ಅದು ಹೇಗೆ ಕೊಡ್ಬೋದು ಆತನು? ಯಾಕಂದರೆ ಆತನೇ ಓನರ್, ಆತನ ಮನಸ್ಸು ಬಂದು ಆತನಿಗೆ ಕೊಡ್ತಾನೆ. ಮತ್ತು 4ನೇ ವಚನ ನಾವು ನೋಡುವಾಗ ಆತನ ಬಗ್ಗೆ ಇನ್ನೊಂದು ನಾವು ನೋಡ್ತೇವೆ, ನಮ್ಮನ್ನು ಪ್ರೀತಿಸುವಾತನು. ಯಾಕಂದರೆ ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು, ಮಾನ್ಯನು, ಪ್ರಿಯನಾಗಿದ್ದಿ ಅಂತ ಹೇಳುವಾಗ ಆತನು ಕೂಡ ನಮ್ಮನ್ನು ಪ್ರೀತಿಸುವಾತನ ಎಂಬುದನ್ನು ವ್ಯಕ್ತಪಡಿಸ್ತಾನೆ. ಹಾಗೆ ಆ ಪ್ರೀತಿಸುವ ಅದರ ಬಗ್ಗೆ ಒಂದು ಮಾತು ಹೇಳಬೇಕು, ಅದನ್ನು ಹೇಳಿಬಿಟ್ಟು ಮುಂದುವರಿಸ್ತೀನಿ. ಯೆರೆಮೀಯನ ಗ್ರಂಥದಲ್ಲಿ ಒಂದು ಮಾತು ಈ ರೀತಿಯಾಗಿದೆ. ಇದು ಭಕ್ತ ಸಿಂಗ್ ದೇವರ ಸೇವಕರಿಗೆ ಭಾಳ ಇಷ್ಟವಾದಂಥ ಒಂದು ಮಾತು, ಭಾಳ ಶಕ್ತಿಯುತವಾದಂಥ ಒಂದು ಮಾತು. ಅದನ್ನು 31ನೇ ಅಧ್ಯಾಯ 3ನೇ ವಚನದಲ್ಲಿ ಈ ರೀತಿಯಾಗಿ ನೋಡ್ಕೊಳ್ತೇವೆ. ಅದೇನಂತ ಹೇಳಿದರೆ, ಯೆಹೋವನ ದೂರದಿಂದ ಬಂದು ದರ್ಶನ ಕೊಟ್ಟು ಹೇಳಿದಂಥ ಮಾತು, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ಹಾಗಾದರೆ ದೇವರ ಒಂದು ಕಾರ್ಯ ಏನಂತ ಹೇಳಿದರೆ, ಆತನು ಪ್ರೀತಿಸುವಾತನು. ಸತ್ಯ ಅಂತ ಹೇಳ್ಬೋದು, ಕಾರ್ಯ ಅನ್ನೋಕ್ಕಿಂತಲೂ ದೇವರ ಸತ್ಯ ಏನಂದರೆ ಆತ ನಮ್ಮನ್ನು ಪ್ರೀತಿಸುವಾತನು. ಮತ್ತು 4ನೇ ವಚನದ 2ನೇ ಭಾಗದಲ್ಲಿ ಇಸ್ ಅನ್ ಎಕ್ಸ್ಚೇಂಜರ್. ಆತನು ತಕ್ಕೊಂಡು ಏನಾದರೂ ಕೊಡುವಾತನಾಗಿ, ನಿನ್ನಗೆ ಬದಲಾಗಿ ನಾನು ನಿನ್ನ ಪ್ರಾಣಕ್ಕೆ ಪ್ರತಿಯಾಗಿ ಜನಾಂಗಗಳನ್ನು ಕೊಡುವೆನು. ಅಂದರೆ ಒಬ್ಬ ವ್ಯಕ್ತಿ, ನಿನ್ನ ಪ್ರಾಣ ನನಗೆ ಕೊಟ್ಟರೆ ನಾನು ನಿನಗೆ ಜನಾಂಗಗಳನ್ನೇ ಕೊಡ್ತೇನೆ. ಹಾಗಾದರೆ ದೊಡ್ಡ ಆಫರ್ ದೇವರು ಕೊಡುವಂಥದ್ದನ್ನು ನಾವು ನೋಡ್ತೇವೆ, ಎಕ್ಸ್ಚೇಂಜರ್. ಮತ್ತು ನಾನು ನಿನ್ನ ಸಂಗಡ ಇದ್ದೇನೆ ಎಂಬುದಾಗಿ ಹೇಳುವಾಗ, ಮತ್ತು ಇನ್ನೊಂದು ವಿಷಯ ಕೂಡ, ಭಯಪಡಬೇಡ ಅಂತ ಹೇಳ್ಬಿಟ್ಟು ನಾನು ನಿನ್ನೊಂದಿಗೆ ಇದ್ದೇನೆ ಅಂತ ಹೇಳುವಾಗ ಒಂದು ಅರ್ಥ ಅದು ಆತನ ಸನ್ನಿಧಾನವನ್ನು ತೋರಿಸ್ತದೆ, ಇನ್ನೊಂದು ನಮ್ಮಲ್ಲಿನೇ ಆತನು ವಾಸಿಸುವ ಆತನು, ನಮಗಾಗಿಯೇ ಹಿ ಇಸ್ ದ ಒನ್ ಹೂ ಲಿವ್ಸ್ ಫಾರ್ ಅಸ್. ಮಾತ್ರವಲ್ಲದೆ ಆತನು ನಮಗಾಗಿ ಹೌದು ಇರುವಾತನು, ಆತನು ನಮ್ಮಲ್ಲಿ ಇರುವಾತನು. ಅಷ್ಟೇ ಅಲ್ಲ, ಈಸ್ ಎ ಪ್ಲ್ಯಾನರ್. 14ನೇದಾಗಿ ದೇವರ ಸತ್ಯ ಏನಂದರೆ, ನಮಗಾಗಿ ಆತನು ಒಂದು ಉದ್ದೇಶವನ್ನು ಇಟ್ಕೊಂಡಿರುವ ಆತನು, ಯೋಜನೆ ಇಟ್ಕೊಂಡಿರುವ ಆತನು. ಯಾಕಂದರೆ ನೋಡ್ರಿ, 7ನೇ ವಚನದಲ್ಲಿ 43ನೇ ಅಧ್ಯಾಯ ಯೆಶಾಯನ ಗ್ರಂಥ, ನನ್ನ ಮಹಿಮೆಗಾಗಿ ನಾನು ಸೃಷ್ಟಿಸಿ ರೂಪಿಸಿ ಉಂಟು ಮಾಡಿದ ನನ್ನ ಹೆಸರಿನವರೆಲ್ಲರೂ ಅಂತ ಹೇಳುವಾಗ ಆತನು ಒಂದು ಪ್ಲ್ಯಾನ್ ಇಟ್ಕೊಂಡಿದ್ದಾನೆ. ದೇವರಿಗೆ ಒಂದು ಯೋಜನೆ ಇದೆ. ಅದು ಮತ್ತೊಂದು ಸತ್ಯ ದೇವರ ವಿಷಯದಲ್ಲಿ. ಎಷ್ಟೊಂದು ಸತ್ಯ ಆಗಿಬಿಟ್ಟವಲ್ಲ 43ನೇ ಅಧ್ಯಾಯದಲ್ಲಿ ಯೆಶಾಯನ ಗ್ರಂಥ. ಅಷ್ಟೇ ಅಲ್ಲ, ನನ್ನ ಹೆಸರಿನವರೆಲ್ಲರನ್ನು ಬರಮಾಡಬೇಕೆಂದು ಅಪ್ಪಣೆ ಕೊಡುವನು. ಈಸ್ ಎ ಕಮ್ಯಾಂಡರ್. ಆತನು ಆಜ್ಞಾಪಿಸಿದರೆ ಆಯಿತು, ತೀರಿತು, ಮುಗೀತು, ಡನ್. ಹೌದು, ದೇವರು ಒಂದು ಮಾತು ಹೇಳಿದರೆ ಸಾಕು, ಅದು ಆಗ್ತದೆ. ಕೆಲವು ಸಾರಿ ದೊಡ್ಡ ದೊಡ್ಡ ವ್ಯಕ್ತಿಗಳು, ದೊಡ್ಡ ದೊಡ್ಡ ಮಂತ್ರಿಗಳು, ಸಾಹೇಬರು ಒಂದು ಮಾತು ಹೇಳಿಬಿಟ್ರೆ ಸಾಕು ಎಂಬುದಾಗಿ ಹೇಳ್ತೀವಿ. ಒಂದು ಸಹಿ ಹಾಕಿಬಿಟ್ರೆ ಸಾಕು ಎಂಬುದಾಗಿ ಹೇಳ್ತೀವಿ. ಒಂದು ಫೋನ್ ಮಾಡಿಬಿಟ್ರೆ ಸಾಕು ಎಂಬುದಾಗಿ ಹೇಳ್ತೀವಿ. ಅದೇ ರೀತಿಯಾಗಿ ನಮ್ಮ
ದೇವರು, ಸತ್ಯವೇ ದೇವರು, ನಮ್ಮ ದೇವರು ಅನ್ನೋಕ್ಕಿಂತಲೂ ನಮ್ಮೆಲ್ಲರ ದೇವರು, ಒಬ್ಬನೇ ದೇವರಾಗಿರುವ ಆತನ ಆಜ್ಞೆ ಕೊಟ್ಟರೆ ಸಾಕು. ಆತನು ಮೀನಿಗೆ, ದೊಡ್ಡ ತಿಮಿಂಗಲ ಮೀನಿಗೆ ಆಜ್ಞೆ ಕೊಟ್ಟನು, ಯೋನನನ್ನು ತಕ್ಕೋ ಅಂತ ಹೇಳಿದಾಗ ತಕ್ಕೊಂಡ್ಬಿಡ್ತು. ಯೋನನನ್ನು ಹೊರಗೆ ಹಾಕು ಅಂತ ಹೇಳಿದಾಗ ಅಥವಾ ಬಿಟ್ಟುಬಿಡು ಅಂತ ಹೇಳಿದಾಗ ಬಿಟ್ಟುಬಿಡ್ತು. ಸುಮ್ಮನಿರು, ಮೊರೆ ಬೇಡ ಅಂತ ನಮ್ಮ ಕರ್ತನಾದ ಯೇಸು ಸಮುದ್ರವನ್ನು, ಗಾಳಿಗೂ ಆತನು ಅಪ್ಪಣೆ ಕೊಟ್ಟಾಗ ಹಾಗೇ ಆಯಿತು. ಹೌದು, ಆ ರೀತಿಯಾಗಿ ಈಸ್ ಎ ಕಮ್ಯಾಂಡರ್ ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ. 15 ವಿಷಯಗಳು ನೋಡ್ಕೊಂಡಿದ್ವಿ. ದೇವರ ವಿಷಯದಲ್ಲಿ ಇನ್ನೂ 15 ಇದ್ದಾವೆ. ಬೇಗ ನಾವು ಒಂದೊಂದಾಗಿ ಅದನ್ನು ನೋಡ್ಕೊಳ್ಳೋಣ. 16ನೇ ವಿಷಯ ಅದೇನೆಂದರೆ, ನೀವು ನನ್ನ ಸಾಕ್ಷಿ ಅಂತ. ದೇವರ ಬಗ್ಗೆ 16ನೇ ಸತ್ಯ ಏನಂದರೆ, ನಾವು ಸಾಕ್ಷಿಗಳಾಗಿರೋ ಬಯಸ್ತಾನೆ. ಹೌದು. 17ನೇದು ಏನಂತೇಳಿದರೆ, ನನ್ನನ್ನೇ ಪರಮಾತ್ಮನು ಎಂದು ಗ್ರಹಿಸುವ ಹಾಗೆ ಇದನ್ನು ನಡೆಸಿದ್ದೇನೆ ಅಂತ ಹೇಳಿದ್ರೆ, ಈಸ್ ಎ ಕನ್ಫರ್ಮರ್. ಆತನು ದೃಢಪಡಿಸುವ ಆತನಾಗಿದ್ದಾನೆ ಎಂಬುದಾಗಿ. ಮತ್ತು 11ನೇ ವಚನದಲ್ಲಿ ನಾನೇ ಯೆಹೋವನು, ನಾನು ಹೊರತು ಯಾವ ರಕ್ಷಕನೂ ಇಲ್ಲ ಅಂತ ಹೇಳುವಾಗ ಈಸ್ ಅನ್ ಅಲ್ಟಿಮೇಟ್. ಆತನು ಅಂತಿಮನಾದ ಆತನು, ಸಾಕಾಗಿರುವ ಆತನು ಸಮರ್ಥನಾಗಿರುವ ಆತನು ಅಂತ ನಾವು ನೋಡಿಕೊಳ್ತೇವೆ. ಮತ್ತು ಹಾಗೆ ಮುಂದುವರೆದ್ರೆ ನಾವು 12ನೇ ವಚನದಲ್ಲಿ ಈ ರೀತಿಯಾಗಿದೆ. 43ನೇ ಅಧ್ಯಾಯ ಯೆಶಾಯನ ಗ್ರಂಥ 12ನೇ ವಚನದಲ್ಲಿ, ನಾನೇ ರಕ್ಷಣೆಯನ್ನು ಮುಂತಿಡಿಸಿ ನೆರವೇರಿಸಿ ಪ್ರಕಟಿಸಿದ್ದೇನೆ. ಹಿ ಈಸ್ ಎ ಫುಲ್ಫಿಲ್ಲರ್. ಆತನು ನೆರವೇರಿಸುವ ಆತನು. 20ನೇದಾಗಿ ನಾವು ನೋಡುವಾಗ 13ನೇ ವಚನದಲ್ಲಿ, ಇಂದಿನಿಂದ ನಾನೇ ಪರಮಾತ್ಮನು, ನನ್ನ ಕೈಯಿಂದ ಬಿಡಿಸಬಲ್ಲವರು ಯಾರೂ ಇಲ್ಲ. ನನ್ನ ಕೆಲಸಕ್ಕೆ ಅಂದರೆ ನನ್ನ ಕೈಯಿಂದ ಬಿಡಿಸಬಲ್ಲರು ಯಾರೂ ಇಲ್ಲ ಅಂತ ಹೇಳಿದರೆ ಅದರಿಂದ ಏನು ಗೊತ್ತಾಗ್ತದೆ? ಹಾಗಾದರೆ ಈಸ್ ಅನ್ ಡಿಸ್ಪೆನ್ಸರ್. ಆತನು ಅನುಪಮನು. ಆತನಿಗೆ ಸರಿಯಾಗಿ ಆತನಿಗೆ ಹೋಲುವಂಥವರು ಅಥವಾ ಮಾಡುವಂಥವರಿಲ್ಲ, ಶಕ್ತರಿಲ್ಲ. ಅದೇ ರೀತಿಯಾಗಿ ಅದಕ್ಕೆ ಸಂಬಂಧಪಟ್ಟಂಥದ್ದು ಇನ್ನೊಂದು ಕೂಡ ಇದೆ. ನನ್ನ ಕೆಲಸಕ್ಕೆ ಯಾರು ಅಡ್ಡ ಬಂದಾರು ಎಂಬುದಾಗಿ ಕೇಳುವಾಗ ಯಾರೂ ಆತನಿಗೆ ತಡೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆತನು ಅನ್ಮ್ಯಾಚ್ಡ್, ಸಾಟಿ ಇಲ್ಲದ ಆತನು, ಅನುಪಮನಾದ ಆತನು ಎಂಬುದಾಗಿ. 22ನೇದಾಗಿ ನಾವು ನೋಡುವಾಗ ದೇವರ ಬಗ್ಗೆ ಇನ್ನೊಂದು ಸತ್ಯ ಅದೇನಂತ ಹೇಳಿದರೆ, ಆತನು ಹೇಳುವಂಥ ಮಾತು 15ನೇ ವಚನದಲ್ಲಿ, ನಿಮ್ಮ ಅರಸನು ಈಸ್ ಎ ಕಿಂಗ್. ಅರಸನು ಈಸ್ ಎ ಕಿಂಗ್. ಮತ್ತು 16ನೇ ವಚನ ನೋಡುವಾಗ ಆತನು ಅದ್ಭುತನಾದ ಆತನು. ಈಸ್ ಅ ಮಿರಾಕ್ಯುಲಸ್ ಒನ್. ಯಾಕಂದರೆ ಸಮುದ್ರದಲ್ಲಿ ದಾರಿ ಮಾಡಿ ಜಲಪ್ರವಾಹಗಳಲ್ಲಿ ಮಾರ್ಗ ಏರ್ಪಡಿಸಿದ ಆತನು ಎಂಬುದಾಗಿ ನೆನಪಿರ್ಬೋದು. ಹೌದು, ಸಮುದ್ರವು 2 ಭಾಗ ಆಗೋಯ್ತು, ದೊಡ್ಡ ಸಮುದ್ರ. ಅದರಲ್ಲಿ ಒಣ ನೆಲದೋಪಾದಿಯಲ್ಲಿ ಇಸ್ರಾಯೇಲರು ನಡೆದರು. ಆ ರೀತಿಯಾಗಿ ಮಾಡಿದ ಆತನು ಅದ್ಭುತನಾದಂಥ ದೇವರು. ಈಸ್ ಅ ಮಿರಕಲ್ ವರ್ಕಿಂಗ್ ಗಾಡ್, ವಂಡರ್ ವರ್ಕಿಂಗ್ ಗಾಡ್. ಮತ್ತು 17ನೇ ವಚನದಲ್ಲಿ ಆತನು ಬಗ್ಗೆ ಇನ್ನೊಂದು ಮಾತಿದೆ, 24ನೇ ವಿಷಯ. ಅದೇನೆಂದರೆ, ಹಿ ಈಸ್ ಅ ವಿನ್ನರ್, ಆಲ್ವೇಸ್ ವಿನ್ನರ್, ಯಾವಾಗಲೂ ಜಯಶಾಲಿ. ಯಾಕಂದರೆ ಅಶ್ವರಥ ವಟ ಸೈನ್ಯಗಳನ್ನು ಹೊರಡಿಸಿ ಅವು ಬಿದ್ದು ಏಳಲಾರದಂತೆ ಮಾಡಿದ್ದ ಆತನು. ಅಂದರೆ ಆತನ ಶಕ್ತಿನೂ ಇದೆ, ಆತನಿಗೆ ಸಾಧನೆಯೂ ಇದೆ. ಹೀಗಿರೋದರಿಂದ ಆತನಿಗೆ ಜಯ ಕೂಡ ಇದೆ. 25ನೇದಾಗಿ ನಾವು ನೋಡುವಾಗ ಆ ದೇವರು, ಇಷ್ಟೆಲ್ಲ 24 ವಿಷಯಗಳು ಇರುವಂಥ ದೇವರು 25ನೇದಾಗಿ ಒಂದು ಮಾತು ಹೇಳ್ತಾನೆ. ಅದೇನಂತ ಹೇಳಿದರೆ, ಪುನರ್ನಿರ್ಮಿಸುವ ಆತನು. ಯಾಕಂದರೆ
ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಬೇಡ್ರಿ, ಪುರಾತನಗಳನ್ನು ಮರೆತು ಬಿಡ್ರಿ, ಹೊಸ ಕಾರ್ಯ ಮಾಡ್ತೇನೆ, ಐ ವಿಲ್ ಡೂ ಎ ನ್ಯೂ ಥಿಂಗ್ ಎಂಬುದಾಗಿ ಹೇಳ್ತಾನೆ ರೀ. ಅದು 25ನೇದು. ಅದೇ ಸಂದರ್ಭದಲ್ಲಿ ಆತನು ಪ್ರಶ್ನೆ ಮಾಡುವ ದೇವರಾಗಿದ್ದಾನೆ. ಆತನಿಗೆ ಪ್ರಶ್ನೆ ಮಾಡುವ ಅಧಿಕಾರ ಇದೆ. 22ನೇ ವಚನದಲ್ಲಿ, ನೀವಾದರೂ ಪ್ರಾರ್ಥಿಸಲಿಲ್ಲ, ನನ್ನ ವಿಷಯದಲ್ಲಿ ನೀವು ಬೇಸರಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ದೇವರು ಪ್ರಶ್ನಿಸ್ತಾನೆ. ಆದರೂ ಕೂಡ ನನಗೆ ಯಾಕೆ ನೀವು ಹೋಮ ಕೊಡಲಿಲ್ಲ, ನನಗೆ ಯಾಕೆ ಘನಪಡಿಸಲಿಲ್ಲ ಎಂಬುದಾಗಿ ನಾನು ಕೇಳಲಿಲ್ಲ ಎಂಬುದಾಗಿ 23ನೇ ವಚನದಲ್ಲಿ ಯೆಶಾಯ 43:23 ಹೇಳ್ತಾನೆ ರೀ. ಅದರಿಂದ ದೇವರು ಹೇಳುವುದನ್ನು ನಾವು ಗಮನಿಸುವಾಗ ಅದರಲ್ಲಿ ಏನು ಗೊತ್ತಾಗ್ತದೆ? ಚಿತ್ತಾಶಕ್ತಿ, ಸ್ವತಂತ್ರ ಚಿತ್ತವನ್ನು ಅಭ್ಯಾಸ ಮಾಡಿರಿ, ನಿಮ್ಮಿಷ್ಟ ಇದ್ದರೆ ಮಾಡಿರಿ, ಇಲ್ಲದಿದ್ದರೆ ಬಿಟ್ಬಿಡ್ರಿ ಎಂಬ ರೀತಿಯಲ್ಲಿ ಆತನು ಹೇಳುವ ಆತನಾಗಿದ್ದಾನೆ. ಆದರೂ ಕೂಡ ಆ ದೇವರಿಗೆ ಆ ಒಂದು ನಿರೀಕ್ಷೆ ಇದೆ ಈ ರೀತಿಯಾಗಿ ಮಾಡಬೇಕಂತ. ಇನ್ನೊಂದು, ನೀವು ನನ್ನನ್ನು ಬೇಸರಗೊಳಿಸಲಿಲ್ಲ ಎಂಬುದಾಗಿ ಹೇಳಿ, ತೃಪ್ತಿಪಡಿಸಲಿಲ್ಲ ಎಂಬುದಾಗಿ ಹೇಳಿ, ತೊಂದರೆ ಪಡಿಸಿದ್ದಿ ಎಂಬುದನ್ನು ದೇವರು ಹೇಳ್ತಾನೆ. ಯು ಹ್ಯಾವ್ ಟ್ರಬಲ್ಡ್ ಮೀ, ಯು ಹ್ಯಾವ್ ಹರ್ಟ್ ಮೀ. ದೇವರಿಗೆ ಫೀಲಿಂಗ್ಸ್ ಉಂಟು, ನನ್ನನ್ನು ನೋಯಿಸಿದ್ದಿ ಎಂಬುದಾಗಿ ಹೇಳುವಂಥದ್ದನ್ನು 28ನೇದಾಗಿ ನಾವು ತಿಳ್ಕೊಳ್ತೇವೆ 24ನೇ ವಚನದಲ್ಲಿ. ಹಾಗೆ ಮುಂದುವರಿಯುವ ಪಕ್ಷದಲ್ಲಿ ಆತನು ಇವೆಲ್ಲ ಇದ್ದರೂ ಕೂಡ, ಇಷ್ಟೆಲ್ಲ ಇದ್ದರೂ, ಬೇಸರಪಡಿಸಿದ್ರು, ತೊಂದರೆ ಪಡಿಸಿದ್ರು, ಹೋಮಕ್ಕಾಗಿ ಆತನು ಬೇಕಾದ ತರದಿದ್ದರೂ, ಘನಪಡಿಸದಿದ್ದರೂ, ದೇವರು ಹೇಳುವಂಥ ಮಾತು 25ನೇ ಮಾತು ಭಾಳ ದೊಡ್ಡ ಮಾತು. ಅದೇನಂತ ಹೇಳಿದ್ರೆ, ಹೀಗಿದ್ದರೂ ನಾನಾಗಿ ನನಗೋಸ್ಕರ ನಿನ್ನ ದ್ರೋಹಗಳನ್ನು ಅಳಿಸಿಬಿಡ್ತೇನೆ. ಇರಲಿ, ಇಷ್ಟೊಂದು ವಿಷಯಗಳು ಇರಲಿ, ಆದರೂ ಕೂಡ ನನಗೋಸ್ಕರವಾಗಿ ನಾನು ಕ್ಷಮಿಸ್ತೇನೆ, ನಾನಾಗಿ ಕ್ಷಮಿಸ್ತೇನೆ ಅಂತ ದೇವರು ಹೇಳ್ತಾನೆ ರೀ. ಹಾಗಾದರೆ 29ನೇ ವಚನ, ತನಗೋಸ್ಕರವಾಗಿ ಅದನ್ನು ಮಾಡುವ ಆತನಾಗಿದ್ದಾನೆ, ಕ್ಷಮಿಸುವ ಆತನಾಗಿದ್ದಾನೆ. ಆತನ ಸ್ವಭಾವಕ್ಕೆ ವಿರುದ್ಧವಾಗಿ ಆತನು ಹೋಗಲಾರ. ಆತನು ನರಜನ್ಮದವರನ್ನು ಬಾಧಿಸುವುದು ಆತನಿಗೆ ಇಷ್ಟ ಇಲ್ಲ. ಪ್ರಲಾಪ 3 ಆ ರೀತಿಯಾಗಿ ಹೇಳಿಬಿಟ್ಟು ದೇವರು ಇನ್ನೊಂದು ಮಾತನ್ನು ಕೊನೆಯದಾಗಿ ಹೇಳುವಂಥದ್ದನ್ನು ಗಮನಿಸ್ಬೋದು. 30ನೇ ಸಂಗತಿ ಅದು ಯಾವುದೇ ಅಂತ ಹೇಳಿದ್ರೆ, ನೋಡೋಣ ಅದನ್ನು. ನಿನ್ನ ಪಾಪಗಳನ್ನು ನನ್ನ ನೆನಪಿನಲ್ಲಿ ಇಡುವುದಿಲ್ಲ. 25ನೇ ವಚನ, ಐ ವಿಲ್ ನಾಟ್ ರಿಮೆಂಬರ್ ಯುವರ್ ಸಿನ್ಸ್. ಆಶ್ಚರ್ಯ ಅಲ್ವಾ? ಹಾಗಾದರೆ ನೆನಪಿನ ಶಕ್ತಿಯ ಒಂದು ಸಮಸ್ಯೆ ದೇವರಿಗಿದೆ ಅಂತ ಹೇಳ್ಬಿಟ್ಟು ಮರ್ತು ಹೋಗುವ ಆತನ ಅಲ್ಲ. ಆತನ ಸಾಮರ್ಥ್ಯದಲ್ಲಿ ಒಂದು ಮರ್ತು ಹೋಗುವಂಥದ್ದು, ನೆನಪಿಗೆ ತಾರದಂಥದ್ದು, ಅದೂ ಒಂದು ಅದ್ಭುತ. ದೇವರು, ನಾವೇ ನಮ್ಮ ಪಾಪಗಳನ್ನು ಎಷ್ಟು ಸಾರಿ ನೆನಪು ಮಾಡಿಕೊಂಡಿರ್ತೀವಿ. ಆದರೆ ದೇವರು ಹೇಳ್ತಾನೆ, ನಿನ್ನ ಪಾಪಗಳನ್ನು ನನ್ನ ನೆನಪಿನಲ್ಲಿ ನಾನು ಇಟ್ಕೊಡುವುದಿಲ್ಲ. ಒಳ್ಳೆ ದೇವರು, ಶಕ್ತಿವಂತ ದೇವರು, ಸಿದ್ಧನಾಗಿರುವ ದೇವರು. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಯೆಶಾಯನ ಗ್ರಂಥ 43ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.